ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನುಳಿದಿದ್ದೆಲ್ಲ ಮುಂದಾಲೋಚನೆ ಇರುತ್ತೆ. ಈಗ ಏನು ಹೇಳ್ತಾ ಇದ್ದಾರೆ ಗೊತ್ತಾ ಈ ಬಗ್ಗೆ? 5 ಲಕ್ಷ ಹೆಕ್ಟೇರ್ ಬಿತ್ತನೆ ಜಾಸ್ತಿ ಆಗ್ಬಿಡ್ತಂತೆ, ಅದಕ್ಕೆ ಒಂಚೂರು ಗೊಬ್ಬರದ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಇವ್ರು ಹೇಳ್ತಾರೆ. ಆ ಕಡೆ ಕೃಷಿ ಮಂತ್ರಿಗಳು ಇಲ್ಲ, ಒಂದು ಸ್ವಲ್ಪ ಸಮಸ್ಯೆ ಆಗಿದೆ, ಒಂದಿಷ್ಟು ಟನ್ನು, ಹಾಗಾಗಿ ಅದನ್ನ ಕೇಳ್ತಾ ಇದ್ದೀವಿ, ಅಲ್ಲಿವರೆಗೂ ನೀವೇನು ಪ್ರತಿಭಟನೆ, ಏನು ಬಾಯಿಗೆ ಮಣ್ಣು ಹಾಕೋಬೇಕಾ ಮಾನ್ಯ ಕೃಷಿ ಮಂತ್ರಿಗಳೇ? ಅಲ್ಲಿವರೆಗೂ ಅಂತಾರೆ ಕಾಯುತ್ತಾ ಮಳೆ, ಇಲ್ಲ ಬೆಳೆ ಕಾಯುತ್ತಾ ನೀವು ಹೇಳೋವರೆಗೂ? ನೋಡಿ ಏನು ಮಾತಾಡಿದ್ದಾರೆ. ಯೂರಿಯಾ ಕೊರತೆ ಇಲ್ಲ, ಗೊಬ್ಬರ ಇದೆ. ಆದರೆ 5 ಲಕ್ಷ ಹೆಕ್ಟೇರು ಈ ಸಾರಿ ಜಾಸ್ತಿ ಬಿತ್ತನೆ ಆಗೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ಜಾಸ್ತಿ ಆಗಿದೆ, ಮತ್ತೆ ಮಾನ್ಸೂನು ಜಲ್ದಿ ಶುರುವಾಯಿತು, ಮತ್ತೆ ಜೋಳ ಹಾಕಿರ್ತಕ್ಕಂಥದ್ದು ಜಾಸ್ತಿ ಆಗಿದೆ ಬಿತ್ತನೆ. ಸೊ ಹಂಗಾಗಿ ಜಾಸ್ತಿ ಜನ ಉಪಯೋಗಿಸಿ ಸಪ್ಲೈ ಆಗುವಂಥ ಒಟ್ಟಾರೆ 6,88,000 ಸಪ್ಲೈ ಏನಾಗಬೇಕಾಗಿತ್ತು, ಅದರಲ್ಲಿ 5,27,000 ಸಪ್ಲೈ ಆಗಿದೆ. ಇನ್ನೂ 1,50,000 ಕೇಂದ್ರದಿಂದ ನಮಗೆ ಬರಬೇಕಾಗಿದೆ. ಅದು ಒಂದು ಭಾಗ. ಆದರೆ ಇಲ್ಲಿ ನಮ್ಮ ಹಳೆ ಬ್ಯಾಲೆನ್ಸು ಸೇರಿ ನಾವೇನು ಸಪ್ಲೈ ಕೊಟ್ಟಿದ್ದೀವಿ ಅದಕ್ಕಿಂತ ಹೆಚ್ಚು ಒಂದು ಸ್ವಲ್ಪ ಸಮಸ್ಯೆ ಆಗಲಿಕ್ಕೆ ಕಾರಣ ಮುಂಗಾರು ಬೇಗ ಪ್ರಾರಂಭ ಆಗಿದೆ. ಡ್ಯಾಮ್ನಲ್ಲಿ ನೀರು ಬೇಗ ಬಿಟ್ಟಿದ್ದಾರೆ, 1 ತಿಂಗಳು. 2 ಲಕ್ಷ ಹೆಕ್ಟೇರ್ಸು ಜಾಸ್ತಿ ಮೇಜು ಏರಿಯಾ ಜಾಸ್ತಿ ಆಗಿದೆ. ಇವೆಲ್ಲ ಕಾರಣದಿಂದ ಒಂದು ಸ್ವಲ್ಪ ಹೆಚ್ಚಾಗಿದೆ. ಅದರಿಂದ ನಾವು ಟೀಕೆ ಟಿಪ್ಪಣಿಗಿಂತ ಹೆಚ್ಚಾಗಿ ರೈತರ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನೇ ರಿಕ್ವೆಸ್ಟ್ ಮಾಡಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಒಂದು ಪತ್ರ ಬರೀಲಿಕ್ಕೆ ರಿಕ್ವೆಸ್ಟ್ ಮಾಡಿದೆ. ಅವರು ಪತ್ರ ಬರೆದಿದ್ದಾರೆ. ಆದರೆ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಜೋಶಿಯವ್ರಿಗೂ ನಾನು ಪತ್ರ ಬರೆದಿದ್ದೀನಿ. ಎಲ್ಲ ಕೇಂದ್ರದ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮಂತ್ರಿಗಳಿಗೆ, ಎಂ ಪಿಗಳಿಗೆ. ಆದರೆ ಅದನ್ನ ಕಡೆ ಗಮನ ಹರಿಸ್ತಲೇ ಸಿದ್ದರಾಮಯ್ಯನವ್ರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಟೀಕೆ ಮಾಡಿದ್ದಾರೆ. ಜೋಶಿಯವರು ಈ ಥರದ್ದೆಲ್ಲ ಕೃಷಿ ವಿಚಾರದಲ್ಲಿ ರಾಜಕಾರಣ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ರೀ, ನಿಮ್ಮ ರಾಜಕೀಯ, ನಿಮ್ಮ ಹೇಳಿಕೆಗಳನ್ನೆಲ್ಲ ಮೂಲೆಗೆ ಹಾಕ್ರಿ. ಅದನ್ನು ಕುತ್ಕೊಂಡು ನಾವೇನು ಮಾಡಬೇಕಾಗಿದೆ? ಮನ್ಸೂನ್ ಬೇಗ ಬಂದ್ಬಿಡ್ತಂತೆ, ಅದಕ್ಕೆ ಈ ಸಮಸ್ಯೆ ಆಗ್ಬಿಡ್ತಂತೆ. ನಿಮಗೆ ಗೊತ್ತಿರಲಿಲ್ವಾ? ಈಗ ಗೊತ್ತಾಯ್ತಾ ನಿಮಗೆ ಮನ್ಸೂನ್ ಬೇಗ ಬಂದಿದ್ದು? ಏಕೆ ಹವಾಮಾನ ಇಲಾಖೆ ಹೇಳಿರ್ಲಿಲ್ವಾ ಮನ್ಸೂನ್ ಬೇಗ ಬರುತ್ತೆ ಅಂತ ಹೇಳಿ? ಅವ್ರು ಹೇಳದೇ ಇದ್ರು ಕೂಡ ಕಣ್ಣಿಗೆ ಕಾಣಿಸ್ತಿಲ್ವಾ? ನಾವೆಲ್ಲ ತಯಾರಿ ಮಾಡ್ಕೋಬೇಕಂತ ಅನಿಸ್ಲೇ ಇಲ್ವಾ? ಏನು ಮಾಡಿದ್ರಿ ಕೃಷಿ ಮಂತ್ರಿಗಳಾಗಿ? ಮಾನ್ಯ ಮುಖ್ಯಮಂತ್ರಿಗಳು ನೀವೇನು ಮಾಡಿದ್ರಿ? ನೀವು ರೈತರ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ ನಿಮಗೆ. ಏನು ಮಾಡಿದ್ರಿ ನೀವು? ರೈತರ ಬಂಧು ಅಂತ ಕರೆಸ್ಕೊಳ್ತೀರಾ, ರೈತರ ಪರವಾಗಿ ನಾನು ಅಂತ ನಿಂತ್ಕೊಳ್ತೀರಾ. ಏನು ಮಾಡಿದ್ರಿ ಇಷ್ಟು ದಿನ ಆಗಿದ್ದಾಗ? ಮನ್ಸೂನ್ ಬೇಗ ಬಂತಂತೆ, ಜಾಸ್ತಿ ಬೆಳೆ ಬೆಳೆದ್ಬಿಟ್ರಂತೆ, ಈಗ ನಮ್ಮ ಹತ್ರ ಇಲ್ವಂತೆ, ನಾವೇನೋ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ. ಇದನ್ನು ಮುಂದಾಲೋಚನೆ ಮಾಡೋಕ್ಕೋಸ್ಕರ ನಿಮ್ಮನ್ನು ಮಂತ್ರಿಗಳನ್ನಾಗಿ ಮಾಡಿದ್ದಿದ್ದು. ಬಂದು ಅಲ್ಲಿಂದ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾದ್ರೆ ಕ್ಲಾರ್ಕ್ಗಳೇ ಸಿಗ್ತಾರೆ, ಸಾಕು, ಅವರೇ ವ್ಯವಸ್ಥೆ ಮಾಡ್ಕೊಳ್ತಾರೆ ಅಧಿಕಾರಿಗಳು. ಸಮಸ್ಯೆ ಆದಾಗ ಅಡ್ಜಸ್ಟ್ ಮಾಡೋಕ್ಕೆ ಮುಂದಿನ ಆಲೋಚನೆಯನ್ನು ಮಾಡೋಕ್ಕೆ ಬೇಕಾಗಿರುವಂಥದ್ದು ಮಂತ್ರಿಗಳು. ಅದೇ ಇಲ್ವಲ್ಲ ನಿಮ್ಮ ಹತ್ರ?